ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಬೆಂಗಳೂರಲ್ಲಿ ಇಲ್ಲಿವರೆಗೂ 1 ರಿಂದ 9ನೇ ತರಗತಿಗಳು ನಡೀತಾ ಇರಲಿಲ್ಲ. ಈಗ ಸೋಮವಾರದಿಂದ ಎಲ್ಲಾ ಶಾಲೆಗಳು ಪುನರಾರಂಭ ಆಗುತ್ತೆ. ಸೋಮವಾರದಿಂದ ಎಲ್ಲಾ ತರಗತಿಗಳು ಆರಂಭ ಆಗುತ್ತೆ ಅಂತ ಹೇಳಿ ಸಿಎಂ ಕೊರೋನಾ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಶಾಲೆಗಳ ಮಾರ್ಗಸೂಚಿಯನ್ನ ನಾವು ನೋಡೋದಾದ್ರೆ ಮಕ್ಕಳಿಗೆ ಕೊರೋನಾ ಬಂದ್ರೆ ಆ ತರಗತಿ ಯಾವ ತರಗತಿಯಲ್ಲಿ ಮಕ್ಕಳಿಗೆ ಪಾಸಿಟಿವ್ ಬರುತ್ತಲ್ಲ ಆ ತರಗತಿ ಮಾತ್ರ ಬಂದ್ ಆಗುತ್ತೆ. ಉಳಿದ ಕ್ಲಾಸ್ಗಳು ಹಾಗೆ ಶಾಲೆಯ ಬೇರೆ ಬೇರೆ ಕ್ಲಾಸ್ಗಳು ಮುಂದುವರಿಯುತ್ತೆ. ಕೇಸ್ ಹೆಚ್ಚಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ಆಯಾ ಜಿಲ್ಲೆಯ ಡಿಸಿಗಳು ತೀರ್ಮಾನವನ್ನ ಕೈಗೊಳ್ತಾರೆ. ಆ ಜವಾಬ್ದಾರಿಯನ್ನ ಡಿಸಿಗಳಿಗೆ ನೀಡಲಾಗಿದೆ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 1 ರಿಂದ 9ನೇ ತರಗತಿಗಳನ್ನ ಕೋವಿಡ್ನ 3ನೇ ಅಲೆ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡಿತ್ತು. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಕೋವಿಡ್ನ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಎಲ್ಲರೂ ಫಾಲೋ ಮಾಡಬೇಕು ಅನ್ನುವಂಥ ತಜ್ಞರು ಹೇಳಿದ್ದಾರೆ. ಅದೇ ಥರನೇ ಮಾಡುತ್ತೆ. ರಾಜ್ಯದ ಬೇರೆ ಬೇರೆ ಶಾಲೆಗೆ ಯಾವ ತರ SOPಯನ್ನ ಕೊಟ್ಟಿದೆ ಅದೇ ತರದ SOP ಬೆಂಗಳೂರಿನಲ್ಲೂ ಇರುತ್ತೆ. ಎಲ್ಲಾರೋ ಮಕ್ಕಳಲ್ಲಿ ಯಾವ್ದಾರೋ ಕ್ಲಾಸ್ನಲ್ಲಿ ಪಾಸಿಟಿವಿಟಿ ಬಂದ್ರೆ ಆ ಕ್ಲಾಸ್ ಮಾತ್ರ ಮುಚ್ಚತ್ತೆ. ಶಾಲೆ ರೆಗ್ಯುಲರ್ ಆಗಿ ನಡೀತಿರುತ್ತೆ. ತರಗತಿ ಮಾತ್ರ ಮುಚ್ಚತ್ತೆ. ಬಟ್ ಆ ತರಗತಿಯಲ್ಲಿರುವಂತಹ ಪ್ರತಿ ಮಗುವಿನ ಪರೀಕ್ಷೆ ಆಗತ್ತೆ. ಹೇಗೆ ಪಾಸಿಟಿವಿಟಿ ಹಬ್ಬಿದೆ ಅನ್ನೋದ್ರ ಮೇಲೆ ಅಲ್ಲಿಯ ಡಿಸಿ ಅವರು ಎಷ್ಟು ದಿನ ಶಾಲೆಯನ್ನ ಮುಚ್ಚಬೇಕು, 3 ದಿನನೋ 5 ದಿನನೋ ಅನ್ನುವಂತ ನಿರ್ಣಯವನ್ನ ಆ ಕನ್ಸರ್ನ್ ಡಿಸಿ ಅವರು ಅದರ ನಿರ್ಣಯವನ್ನ ತಗೊಂತಾರೆ. ಪಬ್ಲಿಕ್ ಇನ್ಸ್ಟಿಟ್ಯೂಟ್ಗಳಿಗೂ ಸ್ಟ್ರಿಕ್ಟ್ ಆಗಿ ಕೋವಿಡ್ನ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಶಾಲೆಗಳನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರಿನಲ್ಲಿ 1 ರಿಂದ 9ನೇ ತರಗತಿಗಳನ್ನ ಸರ್ಕಾರ ಒಂದೊಂದಕ್ಕೆ ರಿಲ್ಯಾಕ್ಸೇಷನ್ ಕೊಡ್ತಾ ಬಂದ ಹಾಗೆ ಇನ್ನೊಂದಷ್ಟು ಉದ್ಯಮಗಳವರು ನಮಗೂ ಕೂಡ ರಿಲ್ಯಾಕ್ಸೇಷನ್ ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರದ ನಿರ್ಧಾರಕ್ಕೆ ಕಲ್ಯಾಣ ಮಂಟಪದ ಮಾಲೀಕರು ಬೇಸರವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾವು 50% ಆದ್ರೂ ಅಟ್ಲೀಸ್ಟ್ ಕೊಡಿ ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಮ್ಮ ನಿರೀಕ್ಷೆ ಸುಳ್ಳಾಗಿದೆ, ಸರ್ಕಾರದಿಂದ ಮತ್ತೆ ಸುಳ್ಳಾಗಿದೆ ಅನ್ನುವ ಬೇಸರವನ್ನ ಕಲ್ಯಾಣ ಮಂಟಪದ ಮಾಲೀಕರು ಈಗ ವ್ಯಕ್ತಪಡಿಸಿದ್ದಾರೆ. ಬಾರ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೆ 100% ಕೊಟ್ಟಿದ್ದಾರೆ. ಆದ್ರೆ ಕಲ್ಯಾಣ ಮಂಟಪ ಮಾಲೀಕರಿಗೆ ಮತ್ತೆ ಅನ್ಯಾಯವಾಗಿದೆ. ಸಿಎಂ ಭೇಟಿ ಮಾಡಿ ಮತ್ತೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಲ್ಯಾಣ ಮಂಟಪದ ಮಾಲೀಕರು. ಮದುವೆ ಅಟೆಂಡೀಸ್ 100 ಜನದಿಂದ 200 ಜನ, 200 ಜನದಿಂದ 300 ಜನ ಅಂತೇಳಿ 100 ಜನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಮಿನಿಮಮ್ 50% ಇತ್ತು. ಯಾಕಂತ ಹೇಳಿದ್ರೆ ಇದು ಪೀಕ್ ವೆಡ್ಡಿಂಗ್ ಸೀಸನ್, ಫೆಬ್ರವರಿ ಮಾರ್ಚ್. ನಾವು ಸರ್ಕಾರಕ್ಕಾಗಲಿ ಎಲ್ಲ ಮನವಿ ಕೊಟ್ಟಿರೋ ಪ್ರಕಾರ 50% ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿದ್ವಿ. ಇವಾಗ ರೆಸ್ಟೋರೆಂಟ್ಸ್ಗೆಲ್ಲ 100% ಮಾಡಿದ್ದಾರೆ. ಇವತ್ತಿಂದ ಥಿಯೇಟರ್ಸ್ 50% ಮಾಡಿದ್ದಾರೆ. ರೆಸ್ಟೋರೆಂಟ್ಸ್ ಅಲ್ಲಿ 100% ಮಾಡಿದಾಗ ಅಲ್ಲಿ ಸುಮಾರು ಅರ್ಧ ಗಂಟೆಯಿಂದ 1 ಅವರ್ 2 ಅವರ್ಗೂ ಬಾರ್ಸ್ ಅಲ್ಲೆಲ್ಲ 2 ಅವರ್ ಕೂತ್ಕೊಳ್ಳೋ ಪರಿಸ್ಥಿತಿ ಇದೆ. ಥಿಯೇಟರ್ಸ್ ಅಲ್ಲಿ ಕ್ಲೋಸ್ಡ್ ಎನ್ವೈರ್ಮೆಂಟ್ ಅಲ್ಲಿ 2.5 to 3 ಅವರ್ಸ್ ಕೂತ್ಕೊಂತಾರೆ. ಬಟ್ ನಮ್ಮಲ್ಲಿ ಮದುವೆಗಳಲ್ಲಿ ಹಾರ್ಡ್ಲಿ ಒಂದು 20 ನಿಮಿಷ 25 ನಿಮಿಷ ಬಂದು ಅಕ್ಷತೆ ಕಾಳಾಕ್ಬಿಟ್ಟು ಹೋಗೋರು, ಇಲ್ಲ ವಿಶ್ ಮಾಡೋಗೋರು, ಈ ತರ ಇದೆ. ಸರ್ಕಾರಕ್ಕೆ SOP ಪ್ರೋಟೋಕಾಲ್ ಯಾವ ತರ ಮಾಡ್ತೀವಿ ನಾವು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಂಡು ಸ್ಯಾನಿಟೈಸರ್ ಇಟ್ಟು ಮಾಸ್ಕ್ ಇಂಪ್ಲಿಮೆಂಟೇಷನ್ ಮಾಡಿ ಇವೆಲ್ಲ ಮಾಡ್ತೀವಿ ಅಂತೇಳಿ ವಿಶ್ವಾಸನೂ ಕೊಟ್ಟಿದ್ದೀವಿ ಅವರಿಗೆ. ಆದರೂ ಇದು ಬಹಳ ಬೇಸರದ ವಿಚಾರ. ನಾವು ಖಂಡಿತವಾಗಿ ಇದ್ರ ಬಗ್ಗೆ ಮತ್ತೆ ಸಿಎಂ ಸಾಹೇಬರನ್ನಾಗಲಿ ಚೀಫ್ ಸೆಕ್ರೆಟರಿ ಮೀಟ್ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾಳೆ ನಾಡದ್ದು ಇಲ್ಲ ಇವತ್ತೇ ಆದ್ರೆ ನೋಡ್ತೀವಿ ಈವ್ನಿಂಗ್ ಸಾಯಂಕಾಲ. ಇದು ಏನಾದರೂ ನಮಗೆ ಅನುಕೂಲವಾಗಿ ಆಗದೆ ಇದ್ರೆ ವಿ ಹ್ಯಾವ್ ಟು ಕಾನೂನುಬದ್ಧವಾಗಿ ಏನಾದ್ರು ಹೋರಾಟ ಮಾಡೋದು ಅಂತ ಹೇಳಿ ನಮ್ಮ ಅಡ್ವೈಸರ್ಸ್ ಯಾರಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದು ಕಲ್ಯಾಣ ಮಂಟಪದ ಮಾಲೀಕರ ಆಕ್ರೋಶ. ಆದರೆ ಚಿತ್ರರಂಗಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದ್ದೇನೆಂದ್ರೆ ಥಿಯೇಟರ್ಗಳ ಮೇಲೆ ನಿರ್ಬಂಧವನ್ನ ಹಾಗೆ ಮುಂದುವರಿಸಿದೆ.
ಒಂದಷ್ಟು ನಿರೀಕ್ಷೆ ಇತ್ತು ಚಿತ್ರರಂಗದಲ್ಲಿರುವಂತಹ ಗಣ್ಯರಿಗೆ, ಮಾಲೀಕರಿಗೆ, ಥಿಯೇಟರ್ಗಳ ಮಾಲೀಕರಿಗೆ ಆಗಿರಬಹುದು ಅಥವಾ ಚಿತ್ರರಂಗದಲ್ಲಿ ಇರುವಂತಹ ಎಲ್ಲರೂ ಕೂಡ ಈ ಸಲ ಆದ್ರೂ ಸ್ವಲ್ಪ ರಿಲ್ಯಾಕ್ಸೇಷನ್ ನಮಗೆ ಸಿಗಬಹುದು ಅಂತ ಹೇಳಿ. ಬಟ್ 50% ಸೀಟಿಂಗಿಗೆ ಮಾತ್ರ ಅವಕಾಶವನ್ನ ನೀಡಿದೆ ಸರ್ಕಾರ. ಸರ್ಕಾರದ ನಡೆಗೆ ಚಿತ್ರರಂಗದ ಗಣ್ಯರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 100% ಸೀಟಿಂಗ್ ಅನುಮತಿಗೆ ಭಾರಿ ಒತ್ತಡವನ್ನ ಹೇರ್ತಾ ಇದ್ದು ಶೀಘ್ರವೇ ಸಿಎಂ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಆರೋಗ್ಯ ತಜ್ಞರ ಸಲಹೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದಾಗ ಅದು ಸರ್ಕಾರದ ನಿಲುವಾಗಿದೆ. ನಾನು ಒಂದು ಆಂಗಲ್ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಬಹುದೇ ಹೊರತು ನಾನು ಆಪತ್ತೆ ಮಾಡಕ್ ಹೋಗೋದಿಲ್ಲ. ಒಂದು ಸ್ವಾಗತವನ್ನ ಬಯಸ್ತೀರಾ ಇದಕ್ಕೆ, ಈ ನಿರ್ಧಾರಕ್ಕೆ? ಅಲ್ಲ, ಸ್ವಾಗತ ಅಂತಲ್ಲ. ಈಗ ಉದಾಹರಣೆಗೆ ಕೊರೋನಾ ಜಾಸ್ತಿ ಆಗಿದೆ ಅಂತೇಳಿ 50% ಮಾಡಿದ್ರು. ಅಂದ್ರೆ ಜನ ಜಾಸ್ತಿ ಸೇರಬಾರ್ದು ಅಂತ. ಜನ ಜಾಸ್ತಿ ಸೇರಬಾರ್ದು ಅಂದಾಗ ಉದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದು ನಾನು ಅವ್ರನ್ನ ವಂದನೆ ಸಲ್ಲಿಸ್ತೀನಿ. ಈಗ ಅಲ್ಲಿ ತಜ್ಞರ ವರದಿ ಏನ್ ಹೇಳ್ತದೆ, 2.5 ಗಂಟೆ 3 ಗಂಟೆ ಜನ ಒಳಗಡೆ ಇರ್ತಾರೆ, ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋ ಅಭಿಪ್ರಾಯ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನ್ನೋದಾದ್ರೆ, ರಾಜ್ಯದ 635 ಚಿತ್ರಮಂದಿರಗಳು ಏರ್ ಕಂಡೀಷನ್ ಚಿತ್ರಮಂದಿರಗಳು, ಏರ್ ಕೂಲ್ ಚಿತ್ರಮಂದಿರಗಳು ಅವು. ಅಲ್ಲಿ ಯಾವ್ದು ಒಳಗಡೆ ಗಾಳಿ ಬಂದ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದು ಹೊರಗಡೆಯಿಂದ ಬಂದಿದ್ದ ಗಾಳಿ ಹೊರಗಡೆ ಆಚೆಗೆ ಹೋಗ್ತದೆ. ಅದು ಒಂದು ಪ್ರಶ್ನೆ. ಎರಡನೇದು, ಇಡೀ ರಾಜ್ಯದಲ್ಲಿರುವಂತ ಚಿತ್ರಮಂದಿರಗಳು ಎಷ್ಟು, ಆಸನಗಳು ಎಷ್ಟು, ಒಂದು ವಾರ ಹೌಸ್ಫುಲ್ ಅಂದ್ರೆ ಹೌಸ್ಫುಲ್ ಅಂತಂದ್ರೆ ಒಂದು ವಾರ ಪಿಕ್ಚರ್ ರಿಲೀಸ್ ಆದ್ರೆ, ದೊಡ್ಡ ಪಿಕ್ಚರ್ ರಿಲೀಸ್ ಆದ್ರೆ ಎಷ್ಟು ಜನ ನೋಡ್ತಾರೆ, ಅದು ಅಂಕಿಅಂಶ ಬೇಕಲ್ಲ ತಜ್ಞರಿಗೆ. ಇಡೀ ನಮ್ಮ ರಾಜ್ಯದಲ್ಲಿ ಉದಾಹರಣೆಗೆ ಇವತ್ತು ದೊಡ್ಡ ಪಿಕ್ಚರ್, ದೊಡ್ಡ ಹೀರೋ ಪಿಕ್ಚರ್ ರಿಲೀಸ್ ಆದ್ರೂ ಇಡೀ ರಾಜ್ಯದಲ್ಲಿ ಇಡೀ ಎಲ್ಲಾ ರಾಜ್ಯದ ಮಲ್ಟಿಪ್ಲೆಕ್ಸ್ ಸಿಂಗಲ್ ಥಿಯೇಟರ್ ತಗೊಂಡ್ರು 10 ಲಕ್ಷ ಜನ ನೋಡೋದಿಲ್ಲ ನಮ್ಮಲ್ಲಿ. ಇವತ್ತೊಂದು ಸಭೆ ಸಮಾರಂಭದಲ್ಲಿ ಬರೀ ಒಂದು ದಿನದಲ್ಲಿ 10 ಲಕ್ಷ ಜನ ನೋಡ್ತಾ ಇದೀವಿ. ಇದು ಹೇಗೆ? ಈಗ ನಮ್ಮಲ್ಲಿ ಕೇವಲ 15ರಿಂದ 20% ಆಕ್ಯುಪೆನ್ಸಿ ಇದೆ ನಮಗೆ. ನಾವು 20% ಆಕ್ಯುಪೆನ್ಸಿ ಇದೆ ಅಂದಾಗ 50% ಸಾಕು ಅಂತ ಒಪ್ಕೊಳ್ತಾರ, ಸರಿ. ಅವ್ರು ಹೇಳ್ಬೋದು 20% ಇದೆ ಅಂತೀರಲ್ರಿ, 50% ಕೊಟ್ಟಿದೀವಲ್ಲ, ಇನ್ನೇನ್ ಬೇಕು ನಿಮಗೆ ಅಂತ ಕೇಳ್ಬೋದು. ಕರೆಕ್ಟ್. ಭಾನುವಾರ ಶನಿವಾರ ಬರೋ ಬಿಸ್ನೆಸ್ ದಿನ ನಮ್ಗೆ ಅಟ್ಲೀಸ್ಟ್ ಅವತ್ತೊಂದು 60-70% ಬಂದಾಗ ವಾಪಸ್ ಹೆಂಗ್ ಜನ ಸೇರ್ಸ್ಕೊಳ್ಳೋದು ನಾವು? 100% ಅಂತೂ ಆಗೋದಿಲ್ಲ, 70% ಬರುತ್ತಲ್ಲ ಭಾನುವಾರ. ಬೇರೆ ದಿನ 10% ಇರುತ್ತೆ, ಭಾನುವಾರ 70% ಬರುತ್ತೆ. ಅಂತ ಸಂದರ್ಭಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದು ಸರ್ಕಾರ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಆಗೋಗಿದೆ. ಈಗ ಚಿತ್ರಮಂದಿರಗಳಲ್ಲಿ ಸುಮಾರು 200 ಚಿತ್ರಮಂದಿರ ಮುಚ್ತಾ ಇದೀವಮ್ಮ. ಚಿತ್ರಗಳು ಮುಚ್ಚೋದ್ಮೇಲೆ ಚಿತ್ರೋದ್ಯಮ ಎಲ್ಲಿರುತ್ತೆ? ಸಾವಿರಾರು ಜನ ಕೆಲಸಕ್ಕೆ ಕಾರ್ಮಿಕರು ಇದಾರಲ್ಲ, ಅವ್ರ ಮುಂದಿನ ಪರಿಸ್ಥಿತಿ ಏನು? ಇವೆಲ್ಲ ಸರ್ಕಾರ ಯೋಚನೆ ಮಾಡ್ಬೇಕಲ್ಲ. ಈಗ ನಮ್ದು ಏನಿದೆ ಸ್ಯಾನಿಟೈಸ್